ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ ನಮ್ಮ ಸಿನಿಮಾ ಎಲ್ಲರ ಕಾಲಿಳಿಯುತ್ತೆ ಕಾಲ ರಿಲೀಸ್ ಆಗ್ತಿದೆ ಅಂತ. ನಮ್ಮೆಲ್ರಿಗೂ ಒಬ್ಬರು ಫ್ರೆಂಡ್ ಇರ್ತಾರಲ್ಲ, ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡಿ ಈಗ ಬಂದೆ 5 ನಿಮಿಷಕ್ಕೆ ಬಂದೆ, ಈಗ ರೀಚ್ ಆಗ್ತಾಯಿದ್ದೀನಿ 2 ಮಿನಿಟ್ಸು ಅಂತಾರೆ. ಅವರು ಯಾವ್ದಾರು ಒಂದು ಸಲ ನಾವು ನಮ್ಕಿನ ಮುಂಚೆ ಅವ್ರು ಬಂದು ನಿಂತ್ಕೊಂಡಾಗ ಏನೋ ಒಂಥರ ಒಂದು ಫೀಲಿಂಗ್ ಬರುತ್ತಲ್ಲ, ಆ ಫೀಲಿಂಗೇ ನಂಗೆ ಇವತ್ತು ಆಗ್ತಾ ಇರೋದು. ನಂಗೆ ಎಕ್ಸಾಕ್ಟಾಗಿ ಹೇಳೋಕ್ಕೆ ಬರ್ತಾಯಿಲ್ಲ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ. ಆ್ಯಂಡ್ ಸುಜಯ್ ಸರ್ ಬರೋವಾಗಲೇ ಕೈ ಕಾಲೆಲ್ಲ ನಡುಗ್ತಾ ಇದೆ ಅಂತ ಇದ್ರು. ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ. ಆ್ಯಂಡ್ ನಾನು ಕಮ್ಮಿನೇ, ಬಟ್ ಸುಜಯ್ ಸರ್, ಪ್ರೊಡ್ಯೂಸರ್ ಚಂದನ್, ಎಲ್ರಿಗೂ ಈ ಸಿನಿಮಾಗೆ ಕೆಲಸ ಮಾಡಿರೋ ಎಲ್ರಿಗೂ ಒಳ್ಳೆಯದಾಗಬೇಕು. ಆ್ಯಂಡ್ ಸಿನಿಮಾ ಶೂಟಿಂಗ್ ಆಗಿ ರಿಲೀಸ್ ಆಗೋ ವೇಳೆಯಲ್ಲಿ ಗೌರ್ಮೆಂಟ್ ಚೇಂಜ್ ಆಗೋಗಿದೆ, RCBನೂ ಕಪ್ ಗೆದ್ದುಬಿಡ್ತು. ಸೊ ನಮ್ಮ ಸಿನಿಮಾ ಗೆಲ್ಲೋದಿಕ್ಕೆ ಬಾಕಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 17 ಎಲ್ಲರ ಕಾಲಿಳಿಯುತ್ತೆ ಕಾಲ ರಿಲೀಸ್ ಆಗ್ತಿದೆ. ಸುಜಯ್ ಅವರಿಗೆ, ಪ್ರೊಡ್ಯೂಸರ್ ಅವರಿಗೆ, ಚಂದನ್ ಅವರಿಗೆ ಜಾಸ್ತಿ ಒಳ್ಳೆಯದಾಗಲಿ, ಯಾಕಂದರೆ ಅವ್ರು 3 ಜನ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ತುಂಬ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಹಾಂ ಸರ್, ಅವ್ರಿಗೂ ಒಳ್ಳೆಯದಾಗಲಿ. ನನಗೆ ಗಂಟ್ಲು ಕಟ್ಟಿದೆ ಸರ್. ಅಜ್ಜಿ ಅಲ್ಲ, ನಮ್ಮ ಅಕ್ಕಂದಿದು. ಬಟ್ ಹ್ಞೂ ಸರ್, ನನಗೆ ರೆಟ್ರೋ ಸೀರೆ ಬೇಕಿತ್ತು, ಯಾರ ಹತ್ರ ಇದೆ ಅಂತ ನನ್ನ ಸಿಸ್ಟರ್ಸ್ ಕೇಳ್ತಿದ್ದೆ. ನಮ್ಮ ಅಕ್ಕ ಒಬ್ಬಳು ಧಾರಾಳವಾಗಿ ತೊಗೊಳ್ಳೆ, ನಂದು ಉಟ್ಕೊಳ್ಳೆ ಅಂದು, ಅದಕ್ಕೆ ನಮ್ಮ ಅಕ್ಕನ ಸೀರೆ ಉಟ್ಕೊಂಡ್ಬಂದಿದ್ದೆ. ಮೊದಲಿಗೆ ಗೋವಿಂದರಾಜು ಸರ್ಗೆ ಧನ್ಯವಾದಗಳು, ಮತ್ತು ಸುರೇಶ್ ಶಾಸ್ತ್ರಿ ಮತ್ತು ರಾಜ್ಗುರು ಹೊಸಕೋಟೆ. ಈ ಚಿತ್ರಕ್ಕೆ ಸಂಗೀತ ಮಾಡಬೇಕಾದ್ರೆ ಒಂದು ಪುಟ್ಟ 300 ರೂಪಾಯಿ ಪಿಯಾನೋಯಿಂದ ಹಿಡಿದು ಬಾಂಬೆ ಜಯಶ್ರೀ ತನಕ ಹೋದ್ವಿ. ವಯಲಿನ್ಸು ಇದೆಲ್ಲ ಹಾಕ್ಕೊಂಡು ರೆಟ್ರೋ ಫೀಲ್ ತರಬೇಕು ಅಂತ ಆದಷ್ಟು ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕ್ಕೊಂಡು ಬಹಳಷ್ಟು ದಿನ ತಯಾರಿಸಿರುವಂಥ ಸಂಗೀತ ಕೂಡ ಇದಕ್ಕೆ. ಮತ್ತು ಎಲ್ಲರೂ ನೋಡಿ ಹಾರೈಸಿ. ಹೆಚ್ಚು ಮಾತಾಡಲ್ಲ, ನಾನು ಈ ಚಿತ್ರ ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದ್ದೀನಿ. ಏಪ್ರಿಲ್ ತಿಂಗಳು 17ನೇ ತಾರೀಕು. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ಇದನ್ನು ದಯವಿಟ್ಟು ಜನರಿಗೆ ಜಾಸ್ತಿ ತಲುಪಿಸಿ. ಇದು ಬಹಳ ಮುಖ್ಯ ನಮಗೆ. ಧನ್ಯವಾದಗಳು. ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ ನಮ್ಮ ಸಿನಿಮಾ ಎಲ್ಲರ ಕಾಲಿಳಿಯುತ್ತೆ ಕಾಲ ರಿಲೀಸ್ ಆಗ್ತಿದೆ ಅಂತ. ನಮ್ಮೆಲ್ರಿಗೂ ಒಬ್ಬರು ಫ್ರೆಂಡ್ ಇರ್ತಾರಲ್ಲ, ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡಿ ಈಗ ಬಂದೆ 5 ನಿಮಿಷಕ್ಕೆ ಬಂದೆ, ಈಗ ರೀಚ್ ಆಗ್ತಾಯಿದ್ದೀನಿ 2 ಮಿನಿಟ್ಸು ಅಂತಾರೆ. ಅವರು ಯಾವ್ದಾರು ಒಂದು ಸಲ ನಾವು ನಮ್ಕಿನ ಮುಂಚೆ ಅವ್ರು ಬಂದು ನಿಂತ್ಕೊಂಡಾಗ ಏನೋ ಒಂಥರ ಒಂದು ಫೀಲಿಂಗ್ ಬರುತ್ತಲ್ಲ, ಆ ಫೀಲಿಂಗೇ ನಂಗೆ ಇವತ್ತು ಆಗ್ತಾ ಇರೋದು. ನಂಗೆ ಎಕ್ಸಾಕ್ಟಾಗಿ ಹೇಳೋಕ್ಕೆ ಬರ್ತಾಯಿಲ್ಲ, ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ. ಆ್ಯಂಡ್ ಸುಜಯ್ ಸರ್ ಬರೋವಾಗಲೇ ಕೈ ಕಾಲೆಲ್ಲ ನಡುಗ್ತಾ ಇದೆ ಅಂತ ಇದ್ರು. ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ. ಆ್ಯಂಡ್ ನಾನು ಕಮ್ಮಿನೇ, ಬಟ್ ಸುಜಯ್ ಸರ್, ಪ್ರೊಡ್ಯೂಸರ್ ಚಂದನ್, ಎಲ್ರಿಗೂ ಈ ಸಿನಿಮಾಗೆ ಕೆಲಸ ಮಾಡಿರೋ ಎಲ್ರಿಗೂ ಒಳ್ಳೆಯದಾಗಬೇಕು. ಆ್ಯಂಡ್ ಸಿನಿಮಾ ಶೂಟಿಂಗ್ ಆಗಿ ರಿಲೀಸ್ ಆಗೋ ವೇಳೆಯಲ್ಲಿ ಗೌರ್ಮೆಂಟ್ ಚೇಂಜ್ ಆಗೋಗಿದೆ, RCBನೂ ಕಪ್ ಗೆದ್ದುಬಿಡ್ತು. ಸೊ ನಮ್ಮ ಸಿನಿಮಾ ಗೆಲ್ಲೋದಿಕ್ಕೆ ಬಾಕಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 17 ಎಲ್ಲರ ಕಾಲಿಳಿಯುತ್ತೆ ಕಾಲ ರಿಲೀಸ್ ಆಗ್ತಿದೆ. ಸುಜಯ್ ಅವರಿಗೆ, ಪ್ರೊಡ್ಯೂಸರ್ ಅವರಿಗೆ, ಚಂದನ್ ಅವರಿಗೆ ಜಾಸ್ತಿ ಒಳ್ಳೆಯದಾಗಲಿ, ಯಾಕಂದರೆ ಅವ್ರು 3 ಜನ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ತುಂಬ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಹಾಂ ಸರ್, ಅವ್ರಿಗೂ ಒಳ್ಳೆಯದಾಗಲಿ. ನನಗೆ ಗಂಟ್ಲು ಕಟ್ಟಿದೆ ಸರ್. ಅಜ್ಜಿ ಅಲ್ಲ, ನಮ್ಮ ಅಕ್ಕಂದಿದು. ಬಟ್ ಹ್ಞೂ ಸರ್, ನನಗೆ ರೆಟ್ರೋ ಸೀರೆ ಬೇಕಿತ್ತು, ಯಾರ ಹತ್ರ ಇದೆ ಅಂತ ನನ್ನ ಸಿಸ್ಟರ್ಸ್ ಕೇಳ್ತಿದ್ದೆ. ನಮ್ಮ ಅಕ್ಕ ಒಬ್ಬಳು ಧಾರಾಳವಾಗಿ ತೊಗೊಳ್ಳೆ, ನಂದು ಉಟ್ಕೊಳ್ಳೆ ಅಂದು, ಅದಕ್ಕೆ ನಮ್ಮ ಅಕ್ಕನ ಸೀರೆ ಉಟ್ಕೊಂಡ್ಬಂದಿದ್ದೆ. ಮೊದಲಿಗೆ ಗೋವಿಂದರಾಜು ಸರ್ಗೆ ಧನ್ಯವಾದಗಳು, ಮತ್ತು ಸುರೇಶ್ ಶಾಸ್ತ್ರಿ ಮತ್ತು ರಾಜ್ಗುರು ಹೊಸಕೋಟೆ. ಈ ಚಿತ್ರಕ್ಕೆ ಸಂಗೀತ ಮಾಡಬೇಕಾದ್ರೆ ಒಂದು ಪುಟ್ಟ 300 ರೂಪಾಯಿ ಪಿಯಾನೋಯಿಂದ ಹಿಡಿದು
ಬಾಂಬೆ ಜಯಶ್ರೀ ತನಕ ಹೋದ್ವಿ. ವಯಲಿನ್ಸು ಇದೆಲ್ಲ ಹಾಕ್ಕೊಂಡು ರೆಟ್ರೋ ಫೀಲ್ ತರಬೇಕು ಅಂತ ಆದಷ್ಟು ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕ್ಕೊಂಡು ಬಹಳಷ್ಟು ದಿನ ತಯಾರಿಸಿರುವಂಥ ಸಂಗೀತ ಕೂಡ ಇದಕ್ಕೆ. ಮತ್ತು ಎಲ್ಲರೂ ನೋಡಿ ಹಾರೈಸಿ. ಹೆಚ್ಚು ಮಾತಾಡಲ್ಲ. ನಾನು ಈ ಚಿತ್ರ ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದ್ದೀನಿ. ಏಪ್ರಿಲ್ ತಿಂಗಳು 17ನೇ ತಾರೀಕು. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ಇದನ್ನು ದಯವಿಟ್ಟು ಜನರಿಗೆ ಜಾಸ್ತಿ ತಲುಪಿಸಿ. ಇದು ಬಹಳ ಮುಖ್ಯ ನಮಗೆ. ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.